ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಶ್ರೀ ಸ್ಟುಡಿಯೋ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ನಾನು ನಿಮಗೆ ಒಂದು ಹರ್ಬಲ್ ಹೇರ್ ಆಯಿಲ್ ಹೇಳ್ಕೊಡ್ತೀನಿ, ಮನೆಯಲ್ಲೇ ಮಾಡುವಂಥದ್ದು. ಸೊ ಇದನ್ನು ಈ ಕೂದಲು ಉದುರೋದು, ಕೂದಲು ಡ್ಯಾಂಡ್ರಫ್ ಆಗೋದು, ಆಮೇಲೆ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಇದು ಹೋಮ್ ಮೇಡ್ ಹೇರ್ ಆಯಿಲು. ಸೊ ನಾನು ಇದನ್ನೇ ಮನೇಲಿ ಮಾಡಿಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ತುಂಬ ವರ್ಷದಿಂದ. ಸೊ ಇದು ಹೇಗೆ ಮಾಡೋದು, ಇದನ್ನು ಹೇಗೆ ಯೂಸ್ ಮಾಡೋದು, ಆಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಬೇಕು ಅಂತ ನೋಡೋಣ. ಆಮೇಲೆ ಲಾಸ್ಟಲ್ಲಿ ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಆಯಿತಾ? ಆ ಹೋಮ್ವರ್ಕಲ್ಲಿ ನಿಮಗೆ ಅರ್ಧ ಸೊಲ್ಯೂಷನ್ ಸಿಗುತ್ತೆ ಹೇರ್ ಪ್ರಾಬ್ಲಮ್ ಯಾಕಿದೆ ಅಂತ. ಸೊ ನೋಡೋಣ ಬನ್ನಿ. ಮೊದಲಿಗೆ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೂ ಮೋಟಿವೇಶನ್ ಸಿಗುತ್ತೆ ಈ ಥರ ವೀಡಿಯೋಸ್ ಮಾಡೋಕ್ಕೆ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಒತ್ತಿ, ಸೊ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕೋ ವೀಡಿಯೋಸ್ದು. ಸೊ ಫಸ್ಟು ಈ ಹೇರ್ ಆಯಿಲ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಮೊದಲನೇದು ಕೊಬ್ಬರಿ ಎಣ್ಣೆ, ಎರಡನೇದು ಆ್ಯಲೋವೆರಾ, ಮೂರನೇದು ಕರಿಬೇವು, ನಾಲ್ಕನೇದು ಕಪ್ಪು ಜೀರಿಗೆ. ಕಪ್ಪು ಜೀರಿಗೆಗೆ ಬ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರೆ, ಬ್ಲ್ಯಾಕ್ ಕ್ಯುಮಿನ್ ಸೀಡ್ಸ್ ಅಂತ. ಸೊ ಈ 4 ಇಂಗ್ರೀಡಿಯೆಂಟ್ ಬೇಕಿದ್ದಕ್ಕೆ. ಸೊ ಕೊಬ್ಬರಿ ಎಣ್ಣೆ ನಮಗೆ ಬೇಕೇ ಬೇಕು ಕೂದಲಿಗೆ. ಆ್ಯಲೋವೆರಾ ಉಪಯೋಗಿಸೋದ್ರಿಂದ ಏನು ಬೆನಿಫಿಟ್ ಇದೆ ಅಂತಂದರೆ, ಇದು ಹೇರ್ ಗ್ರೋತನ್ನು ಜಾಸ್ತಿ ಮಾಡುತ್ತೆ, ಆಮೇಲೆ ಮಾಯ್ಶ್ಚರ್ ಕಂಡೀಷನ್ ಮಾಡುತ್ತೆ. ಇದು ನ್ಯಾಚುರಲ್ ಕಂಡೀಷ್ನರ್ ಅಂತಲೇ ಹೇಳ್ಬೋದು. ಆಮೇಲೆ ಕೂದಲು ತುದಿ ಇರುತ್ತಲ್ವ, ಅದು ಇದನ್ನು ಸ್ಟ್ರೆಂತ್ ಮಾಡುತ್ತೆ. ಕೂದಲು ತುದಿ, ಇದು ಇದರಲ್ಲಿ ವಿಟಮಿನ್ ಎ ಇರುತ್ತೆ, ಅದಕ್ಕೆ ಇದು ಕೂದಲ ತುದಿಯನ್ನು ತುಂಬ ಸ್ಟ್ರೆಂಥನ್ ಮಾಡುತ್ತೆ. ಆಮೇಲೆ ಲಾಂಗ್ ಹೇರ್ ಅಂದರೆ ಪ್ರಮೋಟ್ ಮಾಡುತ್ತೆ, ಕೂದಲು ಉದ್ದ ಬರೋಕ್ಕೆ ಇದು ಪ್ರಮೋಟ್ ಮಾಡುತ್ತೆ. ಅಂದರೆ ಫಾಲಿಕಲ್ಸ್ನೆಲ್ಲ ಸ್ಟ್ರಾಂಗ್ ಮಾಡಿಬಿಟ್ಟು ಇದು ಕೂದಲು ಉದ್ದ ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಈ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಏನಂತೀವಲ್ವ, ಈ ಸೂರ್ಯನಿಂದ ಇರ್ಬೋದು ಅಥವಾ ಪೊಲ್ಯೂಷನಿಂದ ಇರ್ಬೋದು, ಅದರಿಂದ ನಮ್ಮ ಸ್ಕಾಲ್ಪಿಗೆ ಏನು ಪ್ರಾಬ್ಲಮ್ ಆಗಿರುತ್ತಲ್ವ, ಸೊ ಅದನ್ನೆಲ್ಲ ಇದು ಪ್ರೊಟೆಕ್ಟ್ ಮಾಡುತ್ತೆ. ಇದು ಆ್ಯಲೋವೆರಾ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ. ಆಮೇಲೆ ಇದು ಒಂಥರ ಪ್ರೊಟೆಕ್ಟಿವ್ ಲೇಯರ್ ಥರ ಫಾರ್ಮ್ ಮಾಡುತ್ತೆ ತಲೆಯಲ್ಲಿ. ಈ ಲೇಯರು ನಮಗೆ ಇದೆಲ್ಲ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮಿಂದ ಒಂಥರ ರಕ್ಷಾ ಕವಚ ಇದ್ದಂಗೆ ಇದು. ಸೊ ಇದನ್ನು ಖಂಡಿತ ಆ್ಯಡ್ ಮಾಡ್ಕೊಳ್ಳಿ, ಆ್ಯಲೋವೆರಾ ಜೆಲ್ನ. ಆಮೇಲೆ ಇದು ತಲೆಗೆ ಬೇಕಾಗಿರೋ pH ಲೆವೆಲ್ ಏನಂತೀವಲ್ವ ಕೂದಲಿಗೆ, ಅದು ಬ್ಯಾಲೆನ್ಸ್ ಮಾಡುತ್ತೆ ಇದು. ಸೊ ಇದು ಆ್ಯಲೋವೆರಾದ್ದು ಯೂಸೇಜ್ ಇದು. ಸೊ ಇನ್ನು ಕರಿಬೇವದ್ದು, ಇದು ಕರಿಬೇವು ಕೂದಲು ಕಪ್ಪಾಗೋಕ್ಕೆ ಮತ್ತು ಕೂದಲು ಉದ್ದ ಬರೋಕ್ಕೆ ಬೇಕೇ ಬೇಕು ಕರಿಬೇವು. ಸೊ ಇದ್ರದ್ದು ಫಸ್ಟ್ ಏನಂತಂದರೆ ಬೆನಿಫಿಟ್ಟು, ಇದು ಹೇರ್ ಫಾಲಿಕಲ್ಸನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಅಂದರೆ ನಮ್ಮ ತಲೆಯಲ್ಲಿ ಏನು ಫಾಲಿಕಲ್ಸ್ ಇರುತ್ತಲ್ವ ಸ್ಕಾಲ್ಪಲ್ಲಿ, ಅದನ್ನು ಉತ್ತೇಜನಗೊಳಿಸ್ಬಿಟ್ಟು ಕೂದಲು ಉದ್ದ ಬರೋಕ್ಕೆ, ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಇದು ಕರಿಬೇವು. ಆಮೇಲೆ ಇದು ಬ್ರೇಕೇಜ್ ಕಡಿಮೆ ಮಾಡುತ್ತೆ, ಹೇರ್ ಫಾಲು, ಹೇರ್ ಬ್ರೇಕೇಜು, ಆಮೇಲೆ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ. ಇದರಲ್ಲಿ ಕೆರಾಟಿನ್ ಪ್ರಾಪರ್ಟೀಸ್ ಇರೋದ್ರಿಂದ ಕರಿಬೇವಲ್ಲಿ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಇದು ಕೂದಲು ಉದುರೋದು ನಿಲ್ಲಿಸುತ್ತೆ ಇದು ಆ್ಯಕ್ಚುಲಿ. ಆಮೇಲೆ ಇದು ಬ್ಲ್ಯಾಕ್ ಸೀಡ್, ಕಪ್ಪು ಜೀರಿಗೆ ಏನಂತೀವಲ್ವ, ಇದರಿಂದ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಚಿಕ್ಕವರು ಇದ್ದಾಗಲೇ ಕೂದಲು ಬಿಳಿ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ತುಂಬ ಒಳ್ಳೆಯದು. ಇದು ಪ್ರಿಮೇಚರ್ ಗ್ರೇ ಹೇರ್ ಏನಂತೀವಲ್ವ, ಅದನ್ನು ಖಂಡಿತ ಕಡಿಮೆ ಮಾಡುತ್ತೆ ಇದು. ಆಮೇಲೆ ಸ್ಕಾಲ್ಪ್ ಇನ್ಫೆಕ್ಷನ್ನ ಹೋಗಿಸುತ್ತೆ ಇದು ಬ್ಲ್ಯಾಕ್ ಸೀಡು. ಆಮೇಲೆ ಹೇರ್ ಫಾಲ್ ಕಂಟ್ರೋಲ್ ಮಾಡಿಬಿಟ್ಟು ಹೊಸ ಕೂದಲು ಬೆಳವಣಿಗೆಗೆ ಇದು ಉತ್ತೇಜನ ಕೊಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ಸ್ಕಾಲ್ಪ್ಗೆ. ಆಮೇಲೆ ಈ ಗಂಡಸರಿಗೆ ಸ್ವಲ್ಪ ಬಾಲ್ಡ್ನೆಸ್ಸಲ್ಲಿ ಆಗ್ತಿರುತ್ತಲ್ವ, ಸೊ ಆ ಥರದ್ದು ಆಗೋರಿಗೆ ಇದು ತುಂಬ ಒಳ್ಳೆಯದು, ಇದು ಕಪ್ಪು ಜೀರಿಗೆ. ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದರಲ್ಲಿ ಸಬ್ಜಾ ಸೀಡ್ ಅಂತ ಒಂದು ಬರುತ್ತೆ ಬೇರೆದದು. ಆಮೇಲೆ ಇದರಲ್ಲಿ ಕಪ್ಪು ಎಳ್ಳು ಬರುತ್ತೆ, ಎಲ್ಲ ಒಂಥರ ನೋಡೋಕ್ಕೆ ಸೇಮ್ ಅನಿಸುತ್ತೆ. ಇದ್ರ ಮೇಲೆ ಬರೆದಿರ್ತಾರೆ ನೋಡಿ, ಬ್ಲ್ಯಾಕ್ ಕ್ಯುಮಿನ್ ಸೀಡ್ ಅಂತ. ಸೊ ತೊಗೊಳ್ಳುವಾಗ ಅದೊಂದು ಗಮನದಲ್ಲಿಟ್ಟು ತೊಗೊಳ್ಳಿ. ಸೊ ಇದನ್ನು ಮಾಡೋದು ಹೆಂಗೆ ಅಂದರೆ, ಇದು ನಿಮ್ಮ ಗ್ಯಾಸ್ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಅದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ, 200 ml ಕೊಬ್ಬರಿ ಎಣ್ಣೆ ಹಾಕ್ತೀರಾ ಅಂದರೆ ಅದಕ್ಕೆ 2 ಆ್ಯಲೋವೆರಾ ಜೆಲ್ನ ಈ ಸ್ಲೈಸ್ ಥರ ಈ ಥರ ಕಟ್ ಮಾಡಿಬಿಟ್ಟು ಹಾಕಿ, ಅದು ಹಾಕಿ, ಆಮೇಲೆ ಕರಿಬೇವು ಹಾಕಿ, ಆಮೇಲೆ ಈ ಕಪ್ಪು ಜೀರಿಗೆ ಏನಂತೀವಲ್ವ ಇದನ್ನು ಹಾಕಿ, ಇದನ್ನ ಚೆನ್ನಾಗಿ ಕುದಿಸಿ. ಇದು ಎಲ್ಲಿವರೆಗೂ ಕುದಿಸ್ಬೇಕಂದ್ರೆ ಆ್ಯಲೋವೆರಾ ಸ್ವಲ್ಪ ಕೆಂಪಗಾಗುತ್ತೆ ಕಲರು, ಆಮೇಲೆ ಕರಿಬೇವು ಕಲರು ಒಂಥರ ಒಣ ಆಗಿಬಿಡುತ್ತೆ ಇದರಲ್ಲಿ. ಇದು ಆ್ಯಲೋವೆರಾ ಕೆಂಪಗಾಗೋಷ್ಟರಲ್ಲೇ ಕರಿಬೇವು ಕಪ್ಪಗಾಗಿಬಿಟ್ಟಿರುತ್ತೆ. ಸೊ ಈ ಕಪ್ಪು ಜೀರಿಗೆ ಏನಿರುತ್ತಲ್ವ, ಇದ್ರದ್ದು ಕಲರ್ ನಿಮ್ಗೆ ಗೊತ್ತಾಗಲ್ಲ, ಯಾಕಂದರೆ ಆಲ್ರೆಡಿ ಇದು ಕಪ್ಪಗಿರುತ್ತೆ. ಸೊ ಅದು ಅದ್ರ ಜೊತೆಗೇ ಇದನ್ನು ಅದರ ಅಂಶನ ಬಿಟ್ಕೊಂಡಿರುತ್ತೆ ಕೊಬ್ಬರಿ ಎಣ್ಣೆಯಲ್ಲಿ. ಸೊ ಈ ಥರ ಈ ಕಲರ್ ಬಂದಮೇಲೆ ನಿಮಗೆ ಹೊಂಬಣ್ಣ ಬಂದಾಗ ಗೊತ್ತಾಗುತ್ತೆ ಇದಾಗಿದೆ ಎಣ್ಣೆ ಅಂತ. ಆಮೇಲೆ ಇಷ್ಟಾದಮೇಲೆ ಅದನ್ನ ಬಿಟ್ಬಿಡಿ. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಓವರ್ನೈಟ್ ಅದರಲ್ಲೇ ಬಿಟ್ಬಿಡ್ತೀನಿ ಇದನ್ನೆಲ್ಲ. ನೆಕ್ಸ್ಟ್ ಡೇಗೆ ಅದನ್ನು ಸೋಸಿಬಿಟ್ಟು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಇಟ್ಕೋತೀನಿ. ಸೊ ನೀವು ಅದೇ ಥರ ಮಾಡಿ, ಇಲ್ಲಾಂದರೆ ಆವಾಗಲೇ ಸೋಸಿ ಬೇಕಾದರೆ ತೆಗಿಬೋದು. ನಾನು ಅದರೆಲ್ಲರ ಅಂಶ ಎಲ್ಲ ಇನ್ನೂ ಬಿಟ್ಕೊಳ್ಳಿ ಅಂತ ಓವರ್ನೈಟ್ ಬಿಡೋದು. ಈ ಥರ ಇದನ್ನ ಎಣ್ಣೆ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಆದರೂ ಬರುತ್ತೆ ಇದು. ನಾನು ಯೂಶ್ವಲಿ ಒಂದು ಸರಿ ಮಾಡಿದ್ರೆ 1 ತಿಂಗಳು 2 ತಿಂಗಳವರೆಗೂ ಬರುತ್ತೆ ಇದು.
ಸೊ ಇದನ್ನು ಈ ಥರ ಮಾಡೋದು. ಆಮೇಲೆ ಯೂಸ್ ಹೆಂಗೆ ಮಾಡೋದು ಅಂದರೆ, ಇದನ್ನು ದಿನ ಹಚ್ಕೊಳ್ಳೋದು ಒಳ್ಳೇದು ಆ್ಯಕ್ಚುಲಿ. ಇವಾಗ ಕೆಲವೊಬ್ರಿಗೆ ದಿನ ತಲೆಯಲ್ಲಿ ಎಣ್ಣೆ ಇರೋದು ಇಷ್ಟ ಆಗಲ್ಲ, ಅಂಥವ್ರು 2 ದಿನಕ್ಕೊಂದು ಸರಿ ರಾತ್ರಿ ಹಚ್ಕೊಂಡು ಓವರ್ನೈಟ್ ಹಾಗೆ ಬಿಡಿ. ಇದರಿಂದ ಏನು ತೊಂದರೆ ಆಗಲ್ಲ. ಓವರ್ನೈಟ್ ಬಿಟ್ಟರೆ ಇರಿಟೇಷನ್ ಆಗೋದು, ಆ ಥರ ಶೀತ ಆಗೋದು, ಹೀಟ್ ಆಗೋದು ಆ ಥರ ಏನೂ ಆಗಲ್ಲ ಇದರಿಂದ. ಸೊ ಇದನ್ನು ಓವರ್ನೈಟ್ ತಲೆಯಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ಡೇಗೆ ತಲೆ ವಾಶ್ ಮಾಡಿ. ಇಲ್ಲ ನಮಗೆ ಓವರ್ನೈಟ್ ಹಾಕೋಕ್ಕಾಗಲ್ಲ, ಟೈಮ್ ಇಲ್ಲ ಅಂದರೆ ಅಂಥವರು ನೀವು ತಲೆ ಸ್ನಾನಕ್ಕೂ ಮಾಡೋಕ್ಕೂ ಮೊದಲು 1 ಅವರ್ ಇದನ್ನು ಎಣ್ಣೆನ ಬಿಸಿ ಮಾಡಬೇಕು ಹಚ್ಕೊಳ್ಬೇಕಾದ್ರೆ. ಅಂದರೆ ಅದು ರೂಟ್ಸ್ ಒಳಗಡೆ ಹೋಗುತ್ತೆ ಬಿಸಿ ಮಾಡಿದ್ರೆ ಎಣ್ಣೆ. ಸೊ ಅದನ್ನು ಬಿಸಿ ಮಾಡಿಬಿಟ್ಟು ತಲೆಗೆ ಹಾಕಿ ಒಂದು ಸ್ವಲ್ಪ ಕೈಯಿಂದ ಹಾಗೆ ಮಸಾಜ್ ಮಾಡಿಕೊಂಡು ಆಮೇಲೆ ಹೇರ್ ವಾಶ್ ಮಾಡಿಕೊಂಡ್ರೆ ಸಾಕು. ಇದನ್ನು ಹಂಗೆ 1 ತಿಂಗಳು 2 ತಿಂಗಳು ಯೂಸ್ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮದು ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಮೇನು ಕೂದಲು ಉದ್ದ ಬರುತ್ತೆ. ಕೆಲವೊಂದು ಸರಿ ನಾವು ಯೋಚನೆ ಮಾಡ್ತೀವಲ್ವ, ಅಯ್ಯೋ ಉದ್ದ ಬರದೇ ಇದ್ರೂ ಪರವಾಗಿಲ್ವಾ, ಕೂದಲು ಉದ್ರೋದು ನಿಂತರೆ ಸಾಕು ಅಂತ. ಸೊ ಅದಕ್ಕೆಲ್ಲ ಇದು ಹೆಲ್ಪ್ ಮಾಡುತ್ತೆ. ಇದಿಷ್ಟಿದೆ ಇದ್ರದ್ದು ಬೆನಿಫಿಟ್ಟು. ಸೊ ಖಂಡಿತ ಇದನ್ನ ಮನೇಲಿ ಮಾಡಿ. ಅಂದರೆ ನೀವು ಮನೇಲಿ ಮಾಡೋದಾದರೆ ಎಲ್ಲ ನಿಮಗೆ ಏನು ಯೂಸ್ ಮಾಡಿದ್ದೀರಿ ಇಂಗ್ರೀಡಿಯೆಂಟ್ಸ್ ಅಂತ ಗೊತ್ತಿರುತ್ತೆ. ಸೊ ಸೈಡ್ ಎಫೆಕ್ಟ್ ಯಾವತ್ತೂ ಭಯ ಇರಲ್ಲ. ಸೊ ಇದಿಷ್ಟು ಈ ಎಣ್ಣೆ ನಿಮಗೆ ಹೆಲ್ಪ್ ಮಾಡುತ್ತೆ. ಖಂಡಿತ ಇದರಿಂದ ಪಾಸಿಟಿವ್ ಬೆನಿಫಿಟ್ ಇದೆ. ಇದು ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದು ಭಾರಿ ಒಳ್ಳೆಯದಿದು. ಸೊ ಇದಕ್ಕೆ ಇಷ್ಟು ಮಾಡ್ಕೊಳ್ಳಿ. ಸೊ ಹೋಮ್ವರ್ಕ್ ಏನಂದರೆ, ಈ ಹೋಮ್ವರ್ಕಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ನೋಡಿ. ಏನು ಮಾಡಬೇಕು ನೀವು ಅಂದರೆ, ನಿಮ್ಮ ಕೂದಲು ಯೂಶ್ವಲಿ ಯಾವ ಟೈಮಲ್ಲಿ ಜಾಸ್ತಿ ಉದುರ್ತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಗೊತ್ತಿರುತ್ತೆ ನಿಮ್ಗೆ ಯೂಶ್ವಲಿ ಈ ಚಳಿಗಾಲದಲ್ಲಿ ಉದುರ್ತಿದೆಯಾ, ಇಲ್ಲ ಮಳೆಗಾಲದಲ್ಲಿ ಉದುರ್ತಿದೆಯಾ, ಇಲ್ಲ ಬೇಸಿಗೆಯಲ್ಲಿ ಉದುರ್ತಿದೆಯಾ, ಅದನ್ನು ನೋಡ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಇದು ಅಂದರೆ, ನಿಮಗೆ ಸೀಸನ್ ವೈಸ್ ಕೂದಲು ಉದುರ್ತಾ ಇದ್ದರೆ ಎಕ್ಸ್ಟರ್ನಲ್ ಅಪ್ಲಿಕೇಶನಲ್ಲೇ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂದರೆ ಎಣ್ಣೆ ಚೇಂಜ್ ಮಾಡೋದು, ಶಾಂಪೂ ಚೇಂಜ್ ಮಾಡೋದು, ಈ ಥರ ಕಂಡೀಷ್ನರ್ ಚೇಂಜ್ ಮಾಡೋದು, ಈ ಎಕ್ಸ್ಟರ್ನಲ್ ಅಪ್ಲಿಕೇಶನಲ್ಲಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕೆಲವೊಬ್ರಿಗೆ ಹೆಂಗಿರುತ್ತೆ, ಸೀಸನ್ ಏನೂ ಸಂಬಂಧ ಇರಲ್ಲ, ಯಾವಾಗಲೂ ಒಂಥರ ಕೂದಲು ಉದುರ್ತಾನೆ ಇರುತ್ತೆ. ಅಂಥವ್ರಿಗೆ ಇಂಟರ್ನಲ್ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಕೆಲವೊಬ್ರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಏನೋ ಒಂದು ನ್ಯೂಟ್ರಿಷನ್ದು ಡೆಫಿಷಿಯನ್ಸಿ ಇರುತ್ತೆ. ಅಂದರೆ ಕೂದಲಿಗೆ ಬೇಕಾಗಿರೋದು ವಿಟಮಿನ್ ಎ ಅದೆಲ್ಲ ಹೋಗ್ತಾ ಇರಲ್ಲ ಚೆನ್ನಾಗಿ ಬಾಡೀಲಿ. ಸೊ ಅದರಿಂದ ಇಂಟರ್ನಲ್ ಪ್ರಾಬ್ಲಮ್ ಇದ್ದು ಇದು ಕೂದಲು ಉದುರ್ತಾ ಇರುತ್ತೆ. ಸೊ ಇದು ನೀವು ನಿಮ್ಮ ಕೂದಲು ಯಾವ ಟೈಮಲ್ಲಿ ಈ ಥರ ಉದುರ್ತಾ ಇದೆ ಅಂತ ನೀವು ಕಂಡು ಹಿಡ್ಕೊಂಡ್ರೆ ನಿಮ್ಗೆ ಅರ್ಧ ಸೊಲ್ಯೂಷನ್ ಸಿಕ್ಕಂಗೆ. ಇವಾಗ ನಿಮಗೆ ಸೀಸನ್ ವೈಸ್ ಕೂದಲು ಉದುರ್ತಾ ಇದೆ ಅಂದರೆ ಈ ಥರದ್ದು ನೀವು ಹೋಮ್ ರೆಮಿಡಿ ಎಲ್ಲ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಯಾವಾಗಲೂ ಉದುರ್ತಾ ಇದೆ ಅಂದರೆ ಕರೆಕ್ಟಾಗಿರೋ ಪೌಷ್ಟಿಕಾಂಶ ಇರೋಂಥ ಆಹಾರ ತಿನ್ನಿ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ. ಇದಿಷ್ಟರಲ್ಲಿ ಸಾಲ್ವ್ ಆಗುತ್ತೆ. ಸೊ ನೀವು ಅದನ್ನು ಯೋಚನೆ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂತ. ಪ್ರಾಬ್ಲಮ್ದು ರೂಟ್ ಕಾಸ್ ಗೊತ್ತಾಗ್ಬಿಟ್ರೆ ಸೊಲ್ಯೂಷನ್ ಈಸಿ ಆಗುತ್ತೆ. ಸೊ ಇದು ಎರಡರಲ್ಲಿ ಯಾವ್ದು ನಿಮಗೆ ಪ್ರಾಬ್ಲಮ್ ಇದೆ ಮಾಡಿ, ಎಕ್ಸ್ಟರ್ನಲ್ ಅಪ್ಲಿಕೇಶನ್ನು ಮಾಡಿ, ಇನ್ನು ಪೌಷ್ಟಿಕಾಂಶ ಇರುವಂಥ ಆಹಾರ, ಈ ಕೂದಲಿಗೆ ಬೇಕಾಗಿರೋದಂಥದ್ದು ವಿಟಮಿನ್ ಇ ಇರೋದು, ಬಾದಾಮಿ, ಕರಿಬೇವಿನ ಚಟ್ನಿ ಪುಡಿ ಆ ಥರ ತಿನ್ನೋದು ಮಾಡಿದ್ರೆ ಖಂಡಿತ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಸೊ ಈ ಹೋಮ್ವರ್ಕ್ ಮಾಡಿ, ನಿಮಗೆ ಅರ್ಧ ಸೊಲ್ಯೂಷನ್ ನಿಮಗೆ ಸಿಗುತ್ತೆ. ಈ ಎಣ್ಣೆನ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ನಾನು ಇದನ್ನೇ ಯೂಸ್ ಮಾಡ್ತಿರೋದು ತುಂಬ ದಿನದಿಂದ. ಸೊ ಇದು ನೀವು ಹೋಮ್ ರೆಮಿಡಿ ಮಾಡಿದಾಗ ಖಂಡಿತ ನಿಮ್ಗೆ ಬೆನಿಫಿಟ್ ಆಗಿರುತ್ತೆ. ಸೊ ವಾಪಸ್ ಬಂದು ಕಮೆಂಟ್ ಮಾಡಿ, ಅಂದರೆ ಇನ್ನೊಬ್ರಿಗೂ ಮೋಟಿವೇಶನ್ ಸಿಗುತ್ತೆ ಸೊ ಈ ಥರದ್ದೆಲ್ಲ ಮಾಡೋಕ್ಕೆ. ಸೊ ನೀವು ಇದನ್ನು ಟ್ರೈ ಮಾಡಿ. ಆಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.